ಶಿವಪ್ರಕಾಶ್ ಕಲ್ಲಾದಿ ಅವರು ಇಲ್ಲಿ ಪ್ರಮುಖರ ಹತ್ತಿರ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಹಾಗೂ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದ ಹಿರಿಯರಾದಂತಹ ಸದಸ್ಯರಾದಂತಹ ಶ್ರೀ ಜಗು ಗೌಡ ಪಾಟೀಲ್ ಅವರು ಪ್ರಮುಖರ ಹತ್ತಿರ ಬರಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈಗ ಮಾನ್ಯ ನಮ್ಮ ಯಶವಂತರಾಯ ಆರ್ ಕೊಳೂರು ಅವರು ಈ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ತಾವೆಲ್ಲರೂ ಶಾಂತಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಗುರು ಸಾರ್ವಭೌಮ ಅನಂತ ನಮನಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಕಲಿಯುಗದ ಕಾಮಧೇನು ಮಾಳಿಕೇಶ್ವರ ನಡೆದಾವರಿಗೆ ಅನಂತ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿ ಚಾಲನೆ ಕೊಟ್ಟಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಧೀಮಂತ ನಾಯಕ, ಗಡಿನಾಡಿನ ಗಂಡು ಗುಂಡಿಗೆಯ ಗಂಡದಿಯ ಗಂಡು ಗದಿ, ಸಮಸ್ತ ಕುರಿಗಾರರ ಹೋರಾಟಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಧೀಮಂತ ನಾಯಕ ಸನ್ಮಾನ್ಯ ಚಿದ್ರಿ ಸಾಹೇಬ್ರೆ, ಇವತ್ತು ಸನ್ಮಾನ್ಯ ಚಿದ್ರಿ ಸಾಹೇಬರು ಮಾಡಿದ ಮಹಾನ್ ಕಾರ್ಯ ಬಹುತೇಕ ಚಿದ್ರಿ ಸಾಹೇಬರು ಯಾವ ನಮ್ಮ ಕುರಿ ನಿಗಮದ ಅಧ್ಯಕ್ಷರಾಗುತ್ತಿದ್ದ ಪೂರ್ವದಲ್ಲಿ ನಮ್ಮ ಕುರಿಗಾರರ ಗೋಳನ್ನು ಕೇಳುವವರೇ ಯಾರೂ ಇರಲಿಲ್ಲ. ಯಾವ ಸರ್ಕಾರ ಬಂದು ನಮಗೆ ಯಾರು ಕೇಳುತ್ತಾರೆ? ಎಷ್ಟೋ ಮಂದಿ ಅಧ್ಯಕ್ಷರಾದರೂ ಸಹಿತ ಕಣ್ಣು ತೆರೆದು ನೋಡಿರಲಿಲ್ಲ. ಸನ್ಮಾನ್ಯ ಚಿದ್ರಿ ಸಾಹೇಬರು ಯಾವಾಗ ಅಧ್ಯಕ್ಷರಾದರು ಆವಾಗ ಪ್ರತಿ ಕರ್ನಾಟಕದ ಪ್ರತಿ ಜಿಲ್ಲೆ ತಾಲೂಕು ಪ್ರತಿ ಸಂಘಗಳಿಗೆ ಭೇಟಿ ಕೊಟ್ಟು ಪ್ರತಿ ಸಂಘವನ್ನು ಬೆಳೆದರ್ಪಿಸಿ ಆ ಸಂಘಗಳಿಗೆ ಚಾಲನೆ ಕೊಟ್ಟು ಅಷ್ಟೇ ಅಲ್ಲದೆ ಪ್ರತಿ ಸಂಘಗಳಿಗೆ ತಮ್ಮ ಸಂಘದಿಂದ ಅತಿ ಹೋರಾಟವನ್ನು ಮಾಡಿ ಸಿದ್ದರಾಮಯ್ಯ ಅವರ ಮನವೊಲಿಸಿ ಪ್ರತಿ ಸಂಘಕ್ಕೆ 5 ಲಕ್ಷ ಕೊಟ್ಟಂತ ಮಹಾನ ಧೀರ ನಾಯಕ ಯಾರಾದ್ರೆ ಸನ್ಮಾನ್ಯ ಚಿದ್ರಿ ಅಂತ ಕೈ ಎತ್ತಿ ಅಂತ ಚಿದ್ರಿ ಸಾಹೇಬ್ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಅನೇಕ ಪ್ರಮುಖ ನಾಯಕರು, ನಮ್ಮ ಹಿರಿಯರಾದಂತಹ ಬಿ.ಸಿ. ಗಲಾಡಿ ಕಾಕವ್ರು ಇರ್ಬೋದು, ನಮ್ಮ ಹಿರಿಯರಾದಂತಹ ತಮ್ಮಣ್ಣ ಹಂಗರಿಯವರು ಇರ್ಬೋದು, ನಮ್ಮ ಪಂಟರಾಗಿ ನಮ್ಮ ಜಿಲ್ಲೆಯಲ್ಲಿ ಬಂದು ಎಷ್ಟು ಸಹನಶೀಲ, ಎಷ್ಟು ತ್ಯಾಗ, ಎಷ್ಟು ದಯಾಗುಣ, ಎಷ್ಟು ತೊಂದರೆ ಕೊಟ್ಟರು ಸಹಿತ ಸಹನ ಮಾಡಿಕೊಂಡು ಈ ಕುರಿಗಾರರನ್ನ ಯಾರು ಸಂಘಟನೆ ಮಾಡಬೇಕು, ಸತ್ಯ ಗುರಿಗೆ ಪರಿಹಾರ ಕೊಡಿಸ್ಬೇಕಂತ ಸಂಗಮೇಶ್ ಅವರಾಗಲಿ, ನಮ್ಮ ವೀರಪ್ಪ ಚುನಾವಣವರಾಗಲಿ, ನಮ್ಮ ದೇವಕಾಂತ್ ಅವರಾಗಲಿ, ನಮ್ಮ ಮಲ್ಲು ಅವರಾಗಲಿ, ಇನ್ನೂ ಅನೇಕ ನಮ್ಮ ಯಾವ ಸಂಘಟನೆ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಂಗಮೇಶ್ ಅವರಿಗೆ, ಚಿದ್ರಿ ಸಾಹೇಬರಿಗೆ ನಾವು ಬಲವನ್ನು ಕೊಟ್ಟರೆ ಬಹುತೇಕ ಅವರು ಯಾವ ಬೆಂಗಳೂರಿನ ವಿಧಾನಸೌಧ ಮೆಟ್ಟಿ ಅಷ್ಟೇ ಅಲ್ಲ, ಯಾವ ದಿಲ್ಲಿಯ ಪಾರ್ಲಿಮೆಂಟ್ ಮೆಟ್ಟತಕ್ಕಂತ ಶಕ್ತಿ ಸನ್ಮಾನ್ಯ ಚಿದ್ರಿ ಸಾಹೇಬರಿಗೆ ಬರ್ತಾರೆ. ಅದಕ್ಕೆ ನಮ್ಮ ನಿಮ್ಮೆಲ್ಲರ ಒಗ್ಗಟ್ಟು ಬಹಳ ಮಹತ್ವದ. ಅದಕ್ಕಾಗಿ ಇವತ್ತು 20 ಜನ ಸೇರಿದೆವು. ಮುಂದಿನ ಯಾವ ಹೋರಾಟದಲ್ಲಿ ನಮಗೆ ಕೇಳೋರು ಯಾರು ಇಲ್ಲ, ನಮ್ಮ ಕುರಿ ಮೈಸೂರಿಗೆ ಗೋಮಾಡಿಲ್ಲ, ನಮ್ಮ ಸ್ವತ್ತು ಕುರಿಗೆ ಯಾರು ಪರಿಹಾರ ಕೊಡಂಗಿಲ್ಲ, ನಮ್ಮ ಕುರಿಗಳಿಗೆ ಏನಾದರೂ ಚಟ ಬಂದ್ರೆ ಯಾವ ಡಾಕ್ಟರು ಬಂದು ನಮಗೆ ಏನೋ ಸ್ಪಂದನೆ ಮಾಡಂಗಿಲ್ಲ. ಅದಕ್ಕೆ ಇದೆಲ್ಲದಕ್ಕೂ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಚಿದ್ರಿ ಸಾಹೇಬರು ಇಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ, ಇಷ್ಟು ಅವರು ತ್ಯಾಗಿ ಇದಾರ, ಇಷ್ಟು ದಯಾಮಯ ಇದಾರ, ಸಮಾಜದ ಬಗ್ಗೆ ಕಳಕಳಿ ಅವರ ರಕ್ತದಲ್ಲಿ ಯಾವ ಕುರುಬರ ಒಂದು ರಕ್ತ ಅವರಲ್ಲಿ ಹರಿತಾರೆ, ಯಾವ ಬಡವರ ಕುರಿಗಾರರ ಒಂದು ಕಳಕಳಿ ಅವ್ರ ಮೈ ತುಂಬ ರೋಮದಲ್ಲಿ ತುಂಬಿದೆ. ಅಂತ ನಾಯಕರಿಗೆ ನಾವು ನೀವೆಲ್ಲರೂ ಕೂಡಿ ಒಂದು ಬಲವನ್ನು ಕೊಡೋಣ. ನಮ್ಮ ಜಿಲ್ಲಾ ನಾಯಕರು ಎಲ್ಲರೂ ಕೂಡಿ ಅವರಿಗೆ ಒಂದು ಬಲವನ್ನು ಕೊಡೋಣ. ಮುಂದೆ ಕುರಿಗಾರರಿಗೆ ಯಾವುದೇ ತೊಂದರೆ ಆಗಬಾರದು, ಸತ್ತ ಕುರಿ ಪರಿಹಾರ ಸಿಗಬೇಕು, ಯಾವ ಎಲ್ಲ ಕುರಿಗಾರಿಗೆ ಮನೆಯೂ ಮಂಜೂರಾಗಬೇಕು, ಅವರ ಮನೆತನ ಡಾಕ್ಟರ್ ಬಂದು ಕುರಿಗಳಿಗೆ ಏನು ಶುಶ್ರೂಷೆ ಮಾಡಬೇಕು. ಇಂಥ ಮಹಾನ್ ಕಾರ್ಯವನ್ನು
ಮುಂದಿನ ದಿನಗಳಲ್ಲಿ ಆಗ್ತದೆ. ಅದಕ್ಕಾಗಿ ನಾವು ನೀವೆಲ್ಲರೂ ಸಂಘಟನೆಯಿಂದ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಕುರಿಗಾರರ ಒಂದು ಪರಿಹಾರವನ್ನ ಮಾಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ತನ್ನೆಲ್ಲ ಕುರಿಗಾರರಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನೀವೇನು ಒಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಾವೆಲ್ಲ ಬಂದಿರಲ್ಲ, ತಮ್ಮೆಲ್ಲರಿಗೂ ಈ ಸಂಘಟನೆ ಪರಿಯಾಗಿ ಅನಂತ ಅನಂತ ನಮನಗಳನ್ನು ತಮ್ಮೆಲ್ಲರ ಇನ್ನು ಮುಂದೆ ಈ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿವರೆಗೆ ಕುರಿಗಾರರ ಬಗ್ಗೆ ಅತಿ ಕಳಕಳಿಯಿಂದ ಮಾತನಾಡಿದಂತ ಶ್ರೀ ಹಿರಿಯರಾದ ಧನ್ಯವಾದಗಳು. ನಮ್ಮ ಕುರಿಗಾರ ಬಿಜಾಪುರ ಜಿಲ್ಲೆಯ ಕುರಿಗಾರರ ನೋವು ನಲಿವುಗಳನ್ನ ಆಲಿಸಲಿಕ್ಕೆ ಅವರು ನಮ್ಮ ಬೆಂಬಲಾರ್ಥವಾಗಿ ಬಂದಂತ ಸಂಘದ ಅಧ್ಯಕ್ಷರಾದ ಶ್ರೀರಾವ್ ಮಾನ್ಯ ಅವರು ನಮ್ಮ ಸಂಘದ ಬೆಂಬಲ ರಕ್ಷಣಾ ವೇದಿಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ನಮ್ಮ ಬಿಜಾಪುರ ಜಿಲ್ಲೆಯ ಬಿಜಾಪುರ ಸಿದ್ದರಾಮಯ್ಯ ಅಂತ ಖ್ಯಾತಿಯಾದಂತಹ ಶ್ರೀ ತಮ್ಮಣ್ಣ ಕಾಕ ಹಂಗರಿ ಅವರು ಒಂದೆರಡು ಮಾತಾಡಬೇಕು ತಮ್ಮಲ್ಲಿ ವಿನಂತಿ. ಶ್ರೀ ಶ್ರೀ ಕನಕದಾಸರ ಅಡಿದಾವರಲ್ಲಿ ಶಿರಸಾಷ್ಟಾಂಗ ನಮಸ್ಕರಿಸಿ ಇಲ್ಲಿ ನೆರೆದಂಥ ಎಲ್ಲ ಸಮಾಜದ ಬಾಂಧವರೇ, ಆತ್ಮೀಯರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಇವತ್ತು 21ನೇ ಶತಮಾನದಲ್ಲಿ ಕಾಲಿಡುತ್ತಿದ್ದು ಇವತ್ತು ಎಲ್ಲ ಸಮಾಜದ ಏಳಿಗೆಯನ್ನು ಗಮನಿಸಲಾಗಿ ಇವತ್ತು ನಮ್ಮ ಸಮಾಜವು ಇನ್ನೂ ಎಲ್ಲಿ 1947ನೇ ಇಸ್ವಿಯ ಒಂದು ಅಡಿದಾವರಲ್ಲಿ ಅದೇ ಅಂತ ನನಗನಿಸ್ತದೆ. ಯಾಕಂದರೆ ಹಿಂದಕ್ಕೆ ರಾಜ ಮಹಾರಾಜರು ಮಠ ಮಾನ್ಯಗಳನ್ನು ಸ್ಥಾಪಿಸಿ ತಮ್ಮ ಸಮಾಜವನ್ನು ಮುಂದೆ ತರಲು ಪ್ರಯತ್ನ ಮಾಡಿರೋದು. ಆದರೆ ನಮ್ಮ ಸಮಾಜದ ಮಠ ಮಾನ್ಯಗಳು ಇರಲಿಲ್ಲ. ಅಲ್ಲಿಂದ ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿತ ಬಂದಿದ್ದೇವೆ. ಇವತ್ತು ಬ್ರಿಟಿಷ್ ಕಾಲದಲ್ಲಿ ಇವತ್ತು ಕುರುಬ ಸಮಾಜವು ಬುಡಕಟ್ಟು ಜನಾಂಗದಲ್ಲಿ ಪರಿಗಣಿಸಲ್ಪಟ್ಟಿತ್ತು. ಇವತ್ತು ಕುರುಗಾರರ ಸಮಸ್ಯೆಗಳು ಹಲವಾರುಗಳು ಇದ್ದು ಇವತ್ತಿನ ಸರ್ಕಾರವು ಜನಗಣತಿಯನ್ನು ಪ್ರಾರಂಭಿಸಿದೆ. ಆದರೆ ಅದರಂತೆ ನಮ್ಮ ಕುರಿಗಣತಿಯನ್ನು ಸಹ ಪ್ರಾರಂಭಿಸಬೇಕು. ಇವತ್ತು ರಾಜ್ಯದಲ್ಲಿ ಸುಮಾರು 19 ಕೋಟಿ ಜಾನುವಾರುಗಳಿದ್ದರೆ ಸುಮಾರು 40 ಕೋಟಿ ಕುರಿಗಳಿವೆ. ಇವತ್ತು 19 ಕೋಟಿಗೆ ಪ್ರಾಧಾನ್ಯತೆ ನೀಡಿ ಜನಗಣತಿಯನ್ನು ಪ್ರಾರಂಭಿಸಿದ್ದಾರೆ. 40 ಕೋಟಿ ಇದ್ದಂಥ ನಮಗೂ ಕುರಿಗಾರಿಗೆ ನ್ಯಾಯವನ್ನು ಕೊಡಬೇಕು. ಇವತ್ತು ಕುರಿಗಾರರು ಅಲೆಮಾರಿ ಜನಾಂಗದವರಾಗಿದ್ದಾರೆ. ಅವರು ಶೈಕ್ಷಣಿಕವಾಗಿ ವಂಚಿತ, ಅಲೆಮಾರಿ ಜನಾಂಗದವರಾಗಿದ್ದರಿಂದ ವಂಚಿತರಾಗಿದ್ದಾರೆ. ಇವತ್ತು ನಮ್ಮ ಸಮಾಜಕ್ಕೆ ಎಸ್.ಟಿ. ಮೀಸಲಾತಿಯನ್ನು ಕಲ್ಪಿಸಿ ಇವತ್ತು ನಮ್ಮ ಸಮಾಜದ ಕುರಿಗಾರರ ಬಂಧುಗಳ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯಲು ಸಹಾಯ ಮಾಡಬೇಕೆಂದು ಇವತ್ತಿನ ಸರ್ಕಾರದಲ್ಲಿ ನಾವು ಒತ್ತಡ ತರಬೇಕಾಗಿದ್ದೆ. ಅದರ ಸಲುವಾಗಿ ತಾವೆಲ್ಲರೂ ಸಂಘಟಿತರಾಗಿ ಇದರಲ್ಲಿ ಭಾಗವಹಿಸಿದಂತಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಇವತ್ತು ಯಾವ ಸರ್ಕಾರ ಇದ್ದರೂ ಇವತ್ತು ನಮಗೆ ಸಹಾಯ ಮಾಡಕ್ಕೆ ತಾಯಿ ಮಗು ಅತ್ತಾಗ ಮಾತ್ರ
ತಾಯಿ ಮಲಿ ಕೊಡಿಸ್ತಾಳ. ಅದರಂತೆ ಇವತ್ತು ನಮ್ಮ ಸಮಾಜದವರು ಎಲ್ಲರೂ ಕೂಡಿ ಸರ್ಕಾರದ ಮೇಲೆ ಒತ್ತಡ ತಂದಾಗ ಮಾತ್ರ ನಮ್ಮ ಬೇಡಿಕೆಗಳು ಈಡೇರಿಕೆ ಸಾಧ್ಯ ಇದೆ. ಇವನ್ನ ಸಾಮೂಹಿಕವಾಗಿ ಎಲ್ಲರೂ ಬೇಡಿಕೆಯನ್ನು ಸಮರ್ಪಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗಿದೆ. ಇವತ್ತು ಹಿಂದಿನ ಸರ್ಕಾರವು ಮಾನ್ಯ ಚಿಗರಿ ಅವರನ್ನು ನಿಗಮದ ಅಧ್ಯಕ್ಷರನ್ನು ಮಾಡಿದಾಗ ಇವತ್ತು ಅವರು ಹಲವಾರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಕುರಿ ಸೊಸೈಟಿಗಳಿಗೆ ಇವತ್ತು ಸಾಲವನ್ನು ನೀಡಿದ್ದಾರೆ. ಅವತ್ತು 5 ಲಕ್ಷ ರೂಪಾಯಿ ಸಾಲವನ್ನು ನೀಡಿದ್ದಾರೆ. ಇವತ್ತು ಎಲ್ಲ ಸಂಘಗಳ ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದ ನಂತರ ತಾವೆಲ್ಲರೂ ತಮ್ಮ ಷೇರ್ ಬಂಡವಾಳವನ್ನು ಕುರಿ ಸಂಘದ ಷೇರ್ ಬಂಡವಾಳವನ್ನು ಹೆಚ್ಚಿಸಬೇಕು. ಅಂದ್ರೆ ಇವತ್ತು ನಮಗೆ ಸಾಲ ಸಿಗ್ಲಾಕ ಸಾಧ್ಯ ಐತಿ. ಷೇರ್ ಬಂಡವಾಳ ಇರಲಾರ್ದೆ ಈ ಕೇವಲ ಒಂದು ಬ್ಯಾಗ್ನಲ್ಲಿ ಸೊಸೈಟಿಯನ್ನು ಇಟ್ಟುಕೊಂಡ್ರೆ ಆ ಸೊಸೈಟಿ ಉಜ್ವಲ ಆಗೋದಿಲ್ಲ. ಆ ಸೊಸೈಟಿ ಕಾರ್ಯಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳಿವೆ. ಅವುಗಳು ನಮ್ಮ ಸದುಪಯೋಗ ಆಗಬೇಕಾದ್ರೆ ತಾವು ತಮ್ಮ ಸಂಘದ ಷೇರ್ ಬಂಡವಾಳವನ್ನು ಹೆಚ್ಚಿಸಬೇಕು ಮತ್ತು ಸಂಘವನ್ನು ಒಂದು ಚಟುವಟಿಕೆಯನ್ನು ವಿಸ್ತಾರ ಮಾಡಿಕೊಳ್ಳಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಾನು ಒಂದೆರಡು ಮಾತು ಮುಗಿಸ್ತೇನೆ.